ಸ್ವಾಗತ ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ, ನೀಲವರ್ಣದ ಈ ಚೆಲುವ ನೀಲವರ್ಣದ
ಚೆಲುವ ಕೊಳಲನಾದದೆ ಜಗವನೆಲ್ಲವ ಮರುಳುಗೊಳಿಪ ಕೃಷ್ಣ ಕೃಷ್ಣ ಮಾಧವ ಕೃಷ್ಣನಿಗೆ ಇವನು ಕೃಷ್ಣನಿಗೆ ಇವನು ನಮ್ಮ ಹತ್ತಿನ ಪುರದೊಡೆಯ ರಥಧಾರಿ ಭೀಮನಿಗೆ ನಮ್ಮ ಹತ್ತಿನ ಪುರದೊಡೆಯ ರಥಧಾರಿ ಕರುಣಾಳು ಪರಾಜೇಶ್ವರ ಲತಿಲಕ ಮಧುರೇಶ್ವರಾಧೀರ ಕರುಣಾಳು ಸುಭೂಪ ರಾಜೇಶ್ವರ ಕರುಣಾಳು ಸುಭೂಪ ರಾಜೇಶ್ವರ 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 ತಾವು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆನು. ಪರಮಪೂಜ್ಯರಾದ ಆಚಾರ್ಯರೇ, ಕುರುಹೃದರೇ, ಕೌರವ ಪಕ್ಷೀಯರೇ, ನಾನೀ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿದೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ನೀವು ಮಾಡದೆ ಹೋದಲ್ಲಿ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದು ಎಂಬುದನ್ನು ನೆನಪಿನಲ್ಲಿಡಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಪಾಂಡುನಂದನರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಸಲ್ಲಬೇಕಾದ ಅರ್ಧ ಭಾಗವನ್ನು ನಮಗೆ ಕೊಡಿ ಎಂದು. ಕೇಳಿದಿರ ಸಭಾಸದರೇ ಪಾಂಡವರ ಈ ವಿನಯವಚನಗಳನ್ನು. ಬಾಲ್ಯದಿಂದಲೂ ನೀವು ಅವರ ಮೇಲಿರುವ ತೋರಿರುವ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರೋ
ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆಯೇ ನಡೆಯುವರೆಂಬುದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ಸಂಧಿಯ ಈ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ವೈಭವದಿಂದ ಬಾಳು ಕುಮಾರ. ಇದೇ ನನ್ನ ಅಭಿಮತ. ವತ್ಸ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶ, ಪಿತಾಮಹ ಭೀಷ್ಮರ ಉದ್ದೇಶ, ನನ್ನ ಆದೇಶವೂ ಒಂದೇ ಆಗಿರುವುದರಿಂದ ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ವೃದ್ಧರಾದ ನಿನ್ನ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡಿ, ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವನ್ನಾಗಿ ಮಾಡಬೇಡ. ದುರ್ಬೋಧೆಗೆ ಕಿವಿ ಕೊಡಬೇಡ ಮಗನೇ. ಪಾಂಡವರು ನಿನ್ನ ಸಹೋದರರಲ್ಲವೇ? ಚೆನ್ನಾಗಿ ಆಲೋಚನೆ ಮಾಡು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪೂಜ್ಯಾದ ಭೀಷ್ಮಾದಿಗಳು ಅವರು ಹೇಳಿದಕ್ಕಿಂತ ಹೆಚ್ಚಿಗೇನು ಹೇಳಲಾರೆ. ಪಾಂಡವರೇನು ಹನ್ನೆರೆ, ಅವರೂ ನಿನ್ನ ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಯಾರದು? ಓ ಚಿಕ್ಕಪ್ಪ, ನನಗುಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ನನ್ನದು ಅರಣ್ಯ ರೋಧನವೇ.
ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ದುರ್ಯೋಧನ, ಒಂದು ಮಾತನ್ನು ಕೇಳು. ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛಿತ ಸಾರ್ವಭೌಮೆಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಂಡು ಬರುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳೋ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಮಾತನಾಡಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮಗಳ ಮರುಳು ಮಾತಿಗೆ ಹೊಡಂಬಡುವ ಬುದ್ಧಿಹೀನ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು, ನಿಲ್ಲಿಸು ನಿನ್ನ ವಾಕ್ಪಡತ್ವ. ಏನೆಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಹಾಗಲ್ಲ, ಹೇಳುವೆನು ಕೇಳು. ಭರತ ಕಂಠವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಜನಗದಾರು ಸಾಡಿ ಭಂಡ ಭೀಮನ ಗುಂಡಿಗೆಯ ಸೇಳಲು ಪಂಥಗೈದ ಎಲ್ಲರೂ ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದಬಡವರು ಮಕುಟಮರ್ಧನರು ಕೃಷ್ಣ ಕೃಷ್ಣ ಕೃಷ್ಣ, ಈ ಕೌರವನನ್ನು ಸರಿದಬಿಡಬೇಕೆಂದನಲ್ಲವೇ ಆ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಪ್ರಾಣಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರರನ್ನು ಪೊಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪತಾಕಿಯನ್ನು ಆರಿಸಲು ಆಲೋಚಿಸುತ್ತಿರುವವರಲ್ಲವೇ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವುದೇ ದುರಭಿಮಾನ. ಕೃಷ್ಣ, ಹೆಚ್ಚೇನು ನೀವಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರವು ಚಲಿಸಲಾಗದು. ಅಣ್ಣನ ಮಾತುಗಳೆಲ್ಲವೂ ನಮಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಬರದವರ ವಿಧಾರಿಸಿ ಚಲದೊಳು ಹಠವ ಸಲಿಪೆದ್ದಿಟ ಏನುಡೆ ಬರದಳಗವರ ವಿಧಾರಿಸಿ ಚಲದೊಳು ಹಠವ ಸಲಿಪೆದ್ದಿಟ ಈ ನುಡಿ ಹದಮ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದಲ ಮೆರೆಯುವೆನ ಹದಮ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದಲ ಮೆರೆಯುವೆನ ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸೆನು ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸೆನು ಬರದಳ
ಖಡ್ಗವರ ವಿಧಾರಿಸಿ ಚಲದೊಳು ಹಠವ ಸಲಿಪೆದಿಟ್ಟ ಈ ನುಡಿ ಹಠವ ಸಲಿಪೆದಿಟ್ಟ ಈ ನುಡಿ ಹಠವ ಸಲಿಪೆದಿಟ್ಟ ಈ ನುಡಿ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಓ ಪುಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಶಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲೆ ನನ್ನ ಹಗೆಯ ತೀರದ ಹೊರತು ಈ ರಾಧೇಯನಿಗೆ ಪೃಷ್ಠಾಟವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಿಂದನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಿಂದನಿಸಿ, ದುರುಳ ಪಾರ್ಥನ ಶಿರವ ಹರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಕ್ಕೆ. ಮಿತ್ರ ಸುಯೋಧನ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲಿಚ್ಛಿಸಿರುವೆಯಾ? ಇದು ನಿನ್ನ ಧರ್ಮವೇನೆಯ? ವಾಸುದೇವ, ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು ನಿನ್ನೆ ಧರ್ಮದ ನುಡಿಗಳಿಂದ. ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವಿನಿ, ಕೇಳಿಸು ಯೋಧನ. ಭಾರತ ಭೂಮಿ ಸಜೈಸಿ ದುರಾಸ ಭಾವ ವಾಸುದೇವ, ಭಾರತ ಭೂಮಿ ಸಜೈಸಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ ಜೈಸಿ ದುರಾಸ ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿನಿ ಸೈರಣೆಯ ತಾಳೈ ವೈರವನೆ ನೀಗಿನಿ ಸೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಒರೇ ಧರೆಯ ಭಾರತ ಭೂಮಿ ಸಜೈಸಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ ಜೈಸಿ ದುರಾಸ.
ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಆಗ ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಯ ಸಲುವಾಗಿ, ಆಹಾ, ಮುಂದೊದಗುವ ಭೀಷಣ ಯುದ್ಧದಿಂದ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಸಂಧಿಯ ನೆಪದಿ ಪಾಂಡವರ ಹಿತ ಬಯಸಿ ಬಂದಿರುವೆ ಕೃಷ್ಣ. ಭೀಷ್ಮ ದ್ರೋಣ ವಿದುರಾದಿಗಳ ಮನ ಮೆಚ್ಚುವಂತೆ ನೀ ನಡೆಸಿ ಹಠವಾದಿ ನಾನೆಂದು ತಿಳಿದು ಬಂದ ದಾರಿಯ ಹಿಡಿಯುವುದುಚಿತವ ಕೃಷ್ಣ. ಕೃಷ್ಣ ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನು? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ ಕೃಷ್ಣ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆಳೆದದ್ದನ್ನು ಮರೆತೆಯಾ? ತುಂಬಿದ ರಾಜಸಭೆಗೆ ಸಹೋದರರ ಪತ್ನಿಯನ್ನು ನೆಲೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳನ್ನೇ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ
ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಮಕುಟೇಶ್ವರನ ಮರಣ ಹೋಮ ಚರಮಗೀತೆಯನ್ನಾಡುವ ಛಲದಂಕಮಲ್ಲನು ಗರ್ಜಿಸುವ ರಣಭುಜವನ್ನು ಸೆಣಸ ನಿಲ್ಲಬಲ್ಲೆಯ? ಕೆಚ್ಚೆದೆಯ ಕೌರವೇಶ್ವರನ ಹೊಚ್ಚು ರೋಷವು ಮೃತ್ಯುಗೆಬ್ಬಿಸಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟೆನ ಛಲವನ್ನ ಸ್ವಯಂಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲಕ್ಕೆ ನಿಲ್ಲಲಿ. ಕಲಿಯ ಅಂಶದಿಂದ ಉದ್ಭವಿಸಿದ ಈ ಅಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಹೊಳೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ ಕೇಳು ಮುರಹರಿಯೇ, ಯುದ್ಧ ಮಾಡಿ ಎಲ್ಲಲ್ಲಿ ನಮ್ಮ ರಾಜ್ಯವ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಎಲ್ಲಲ್ಲಿ ನಮ್ಮ ರಾಜ್ಯವ. ಛಲವನ್ನು ಬಿಡದಿರೆ ಕಡುಗಲಿ ದರ್ಪದಿ, ಛಲವನ್ನು ಬಿಡದಿರೆ ಕಡುಗಲಿ ದರ್ಪದಿ. ಛಲವ ವಹಿಸಿಗನ ಮೊದಲೇ ಮೇರೆ ಕೊಡುವುದಿಲ್ಲವೋ ರಾಜ್ಯವ. ಕಠೇಯವಾದಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಅಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಧವ. ಅಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿ ಹುಡುಗನ. ಮಾಡಿ ಗೆಲ್ಲಲಿ ರಾಜ ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕಠೇಯ ಮಾತಿದು ನಿರಂತರವು ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಗರ ಘೋಷದಲ್ಲಿ. ಛಲ ತೊಟ್ಟು ಮಾಡುವೆ ಯುದ್ಧ, ಖಡಾಖಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಕಂಡ ಸಾಮ್ರಾಜ್ಯ. ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನದ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿದ್ದಾರೆ ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡಿ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಯೋಧನ, ಈ ದರ್ಪಿತವಾದ ವಾಕ್ಯಗಳನ್ನು ನೀನಿನ್ನೂ ಎಷ್ಟು ಹೊತ್ತು ತಾನೇ ಸಹಿಸಬಲ್ಲೆ? ನಡೆಯಿರಿ. ಈ ವೈರಿಗಳ ಮಧ್ಯದಲ್ಲಿ ನಮಗೇನು ಕೆಲಸ? ಸುಯೋಧನ, ಸುಯೋಧನ, ಮಗನೇ ಸುಯೋಧನ, ಹೋಗಬೇಡ, ಹೋಗಬೇಡ. ಅಯ್ಯೋ, ಹೊರಟೇ ಹೋದನಲ್ಲ. ಹೇ ಪರಂಧಾಮ, ಈ ದುರ್ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವನು ಸಾಮೋಪಾಯವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಹ್ವಾನಿಸುವನು, ಹಂತವನ್ನು ಅತಿ ಶೀಘ್ರವಾಗಿ ದಂಡಕ್ಕೆ ಗುರಿಯಾಗುವನು. ವಿದುರ, ವಿದುರ, ಹೋಗು, ಗಾಂಧಾರ ದೇವಿಯನ್ನು ಬರಮಾಡು. ಆಕೆಯೊಂದು ಬಾರಿ ಸಂಧಿಗೆ ಕೊನೆಯದಾಗಿ ಪ್ರಯತ್ನ ಮಾಡಿ ನೋಡಲಿ. ಹೋಗು ವಿದುರ, ಹೋಗು. ಅನರ್ಥವಾಯಿತು. ಕೃಷ್ಣ, ನಿನ್ನನ್ನು ಬಂಧಿಸಲು ಸಂಚು ಮಾಡುತ್ತಿರುವರು. ಕುರುವೃದ್ಧರೇ, ನೀವೀ ದುರ್ವೃತ್ತನ ದುರ್ನಡತೆಯನ್ನು ದಮನ ಮಾಡಲಾಗದವರಾದರೆ ನಿಮ್ಮೀ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಈ ಘೋರ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿಯರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಟುಂಬವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸಿದರೆ ಮುಂದೆ ಸುಖವು ಎಂದು ಧರ್ಮಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಅಧರ್ಮ ಯುದ್ಧದಿಂದ ಕ್ಷತ್ರಿಯ ವೀರರ ರಕ್ತವನ್ನು ಭೂಮಿ ಮೇಲೆ ಹರಿಸಲೇಕೆ?
ಈ ಮಾನವ ಪ್ರಳಯಾವರ್ತದಿಂದ ರಕ್ಷಿಸಬೇಕಾದರೆ ನಾನು ಹೇಳಿದಂತೆ ಕೂಡಲೇ ಮಾಡಿರಿ. ವಾಸುದೇವ, ಈ ದುರ್ನೀತ ಪುತ್ರರ ದುರ್ವಂತರಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಉರಿಯುತ್ತಿರುವುದು. ಇವಾಗ ಹೋಗ್ಬೇಕಾ? ಆದರೆ ಏನು ಮಾಡಲಿ ಮಾಧವ, ನಾನು ಅಂಧನು, ಬಲಹೀನನು, ಪರಾಧೀನನು ಮಾಧವ, ಪರಾಧೀನನು. ಗಂಗಾರಿ, ಬಂದೆಯ ದೇವಿ? ರಾಜೇಂದ್ರ, ಬಾ 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 ದೇವಿ. ಗಾಂಧಾರಿ, ಅಂದು ಪುತ್ರ ವ್ಯಾಮೋಹದಿಂದ ದುರಾಶಾ ಪೀಡಿತನಾಗಿ ನಾನು ಕೈಗೊಂಡ ನಿರ್ಣಯ ಭವಿಷ್ಯದಲ್ಲಿ ಇಂತಹ ಘೋರ ದುರಂತದಲ್ಲಿ ಕೊನೆಗಾಣುವುದೆಂಬ ಅರಿವು ಆಗ ನನಗಾಗಲಿಲ್ಲ ದೇವಿ, ನನಗಾಗಲಿಲ್ಲ. ರಾಜ್ಯ ಲೋಭದಿಂದ ಉನ್ಮತ್ತನ ದುರ್ಯೋಧನನನ್ನು ಸಂಧಿಗೆ ಒಡಂಬಡುವಂತೆ ಮಾಡುವ ಕಾರ್ಯ ನನ್ನಿಂದಾಗಲಿಲ್ಲ ದೇವಿ, ನನ್ನಿಂದಾಗಲಿಲ್ಲ. ನನ್ನನ್ನು ಕ್ಷಮಿಸು ಗಾಂಧಾರಿ. ಗಾಂಧಾರಿ, ನೀನು 100 ಪುತ್ರರನ್ನು ಹಡೆದ ಮಹಾಮಾತೆಯಲ್ಲವೇ ನೀನಾದರೂ ನಿನ್ನ ಮಗನಿಗೆ ಹೇಳಿ ಸಂಧಿಗೆ ಒಪ್ಪುವಂತೆ ಮಾಡು ದೇವಿ. ತಾಯಿಯ ಮಾತಿಗೆ ಮನ್ನಣೆ ನಿಂತು ಆತನು ಸಂಧಿಗೆ ಒಪ್ಪಿದರೂ ಒಪ್ಪಬಹುದು. ಒಂದು ವೇಳೆ ದೇವಿ ಅವನೇನಾದರೂ ಸಂಧಿಗೆ ಒಪ್ಪದಿದ್ದರೆ ಘೋರ ದುರಂತವೇ ನಡೆದು ಹೋಗುವುದು ದೇವಿ, ನಡೆದು ಹೋಗುವುದು. ವಿದುರ, ವಿದುರ, ಹೋಗು ಹೋಗು, ಆ ಬಲಹೀನನ್ನು ಮತ್ತೊಮ್ಮೆ ಬರಮಾಡು. ರಾಜೇಂದ್ರ, ಪುತ್ರ ವ್ಯಾಮೋಹದಿಂದ ಪರಿತ್ಯಕ್ತನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯೂ ಆದ ದುರ್ಯೋಧನನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ಯಾರಲ್ಲಿ ಕುಮಾರನನ್ನು ಕರೆತನ್ನಿ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ನಾನು ಕಂದ, ನಾನು ನಿನ್ನ ತಾಯಿ ತನಯ.
ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ನಾನು ಕ್ಷಾತ್ರ ಧರ್ಮವನ್ನು ತ್ಯಜಿಸಲೇ ತಾಯಿ. ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಸರಿಯೇ, ದುರ್ಯೋಧನನು ಧರ್ಮಚ್ಯುತನಾಗಲಾರ ಜನನೇ. ರಾಜ್ಯವನ್ನು ಬಯಸುವವರು ರಣರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಪಡೆಯಲಿ. ಕೃಷ್ಣ, ಎಲ್ಲವನ್ನೂ ಕೇಳಿದೆಯಲ್ಲ, ಇನ್ನು ಇಲ್ಲೇ ನಿಂತಿರುವೆಯಲ್ಲ. ನೀನಿನ್ನು ಹೊರಡಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ? ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನೂ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ. ಏನು ಅಸಂಭವ. ನಾನು ಧೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ನಿನಗೆ ಚರಣಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನಿಲ್ಲಿಂದ ಹೊರಟು ಹೋಗು ತಂದೆ. ಗಾಂಧಾರಿ ದೇವಿ, ದುರ್ಯೋಧನನಿಗೆ ಹೆದರಿ ನಾನಿನ್ನಿಂದ ಓಡಿ ಹೋಗಲಿ. ಅದೆಂದಿಗೂ ಆಗತಕ್ಕ ಮಾತಲ್ಲ. ಗಾಂಧಾರಿ ದೇವಿ, ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ನನ್ನ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇದೆ ಎಂದು ನೀನು ಹರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ಬಲಹೀನ ಕೌರವನಿಗೆ ಭೀತನಾಗಲೇ? ಅದೆಂದಿಗೂ ಸಾಧ್ಯವಿಲ್ಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ. ಆದರೆ ನನ್ನ ಕಣ್ಣ ಮುಂದೆಯೇ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು. ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಈ ಪ್ರೀತಿಯ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ಆದರೆ ಯಾವ ಮಹತ್ತರ ಆಶೋತ್ತರದಿಂದ ನಾನಿಲ್ಲಿಗೆ ಬಂದೆನೋ ಅದು ದೀಪವು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣಾರ್ಧದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವೆಂದು ಆಲಿಂಗಿಸಲು ನಾನಿಲ್ಲಿಗೆ ಬಂದೆನು. ಆದರವನ ಔದತ್ಯವು ನನ್ನ ಗೆಳತನದ ವರದ ಹಸ್ತವನ್ನು ವೈರಿಯ ವಜ್ರಪುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆದರೂ ಚಿಂತೆ, ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ತಾಯಿ. ಆಸೆಯಿಂದ ಬಂದ ನಾನು ನಿರಾಶನಾಗಿ ಹಿಂದಿರುಗಿದೆ. ನಾನು ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಪ್ರಭು, ಎನ್ನಲ್ಲಿ ಪಲಾಯನ ಮಾಡುವುದು? ಎಲ್ಲ ವಂಚಕ! ಅತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ ಸೈರನೆ
ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದೂ ಅನುಚಿತವೇ. ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಆಹಾ, ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇತ್ತಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೇಳ್ಕೊಡುವಂತೆ ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನಿತ್ತಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ಅತ್ಯದ್ಭುತವಾದ ಸತ್ಕಾರವೇ ಅದು. ನಿಮ್ಮೇ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ. ಬಂಧಿಸು ಕೃಷ್ಣನನ್ನ. ಯಾರನ್ನು ಬಂಧಿಸಿವರೋ ಮಂದಮತಿಗಳಿರ. ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇವೆ. ಉರಿ ಬಿಸಿಲ ತಾಪಕ್ಕೆ ಶರದಿ ಬತ್ತುವುದೇ, ಬಿರುಗಾಳಿಯಾರ್ ಭಟಕ್ಕೆ ಗಿರಿಯು ಚಲಿಸುವುದೇ, ಸುರಿವ ಸೋನೆಯ ಮಳೆಗೆ ಧರೆ ಕುಗ್ಗುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಧರಿಸಿರ್ಪ ಚಕ್ರವೊಂದಿರೆ ನಿನ್ನಂತ ಶತಕೋಟಿ ದುರ್ಯೋಧನರು ಹತರಾಗುವರು ಮರುಳೇ. ಬೆದರಿಕೆಯ ಮಾತೇಕೋ ಪಶು ಕಾಯುವ ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ, ಬೆಣ್ಣೆ ಮುದ್ದೆಗಳೆಲ್ಲ ರಾಜ್ಯವಿದು ಕೇಳು, ಸುಲಭದಲ್ಲಿ ಪಾಂಡವರ ಸದಬಡವೆ ನೋಡು, ನೀನಾಡುವ ಬಿರುನುಡಿಗೆ ಬೆದರುವನೆ ಈ ಕುರು ಸಾರ್ವಭೌಮ. ಬೆದರಿಕೆಯ ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ, ಬಂಧಿಸು ಕೃಷ್ಣನನ್ನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ? ವ್ಯರ್ಥ. ಈಗ ಬಂಧಿಸಿ ನನ್ನನ್ನು. ಕೃಷ್ಣನು ಅದು ಅಲ್ಲಿಯ ಕೃಷ್ಣನು ಎಲ್ಲೆಲ್ಲಿಯೂ ಕಾಣುತ್ತಿದೆ. ಸಭಾಂಗಣದ ಎಲ್ಲ ಕಡೆಯಿಂದ ಕತ್ತಿಯ ಪ್ರಹಾರ ಮಾಡು. ಮಾಯೆ ಮಾಯೆ ಮಾಯೆ. ಕೃಷ್ಣ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ಧಿಕ್ಕರಿಸುವುದರಲ್ಲಿ ಆಶ್ಚರ್ಯವೇನು? ಕರ್ಣ, ದುರ್ಯೋಧನನ ಮೇಲೆ ನಿನಗಿರುವ ಭಕ್ತಿ, ರಾಜಭಕ್ತಿಗೆ ಕೌರವರು ಈ ರೀತಿ ಮಾತನಾಡಲು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಈ ವಿಚಾರವನ್ನು ಕೇಳಿಯೂ ಕೇಳದವನಂತೆ ಸುಮ್ಮನಿರುವನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖವಾಗುವುದು ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ಹೇಳು. ರಾಜಸಭೆಯಿಂದ ಕೃಷ್ಣನು ಹೊರಟ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ
ಚೀರಾಡುತ್ತಾ ರೋಷದಿಂದ ಭೀಷ್ಮ ದ್ರೋಣಾದಿ ಗುರುಜನರನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಸಮಸ್ತ ಸಾಮಂತ ರಾಜರಿಗೂ ಪಾಂಡವರ ವಿರುದ್ಧ ಯುದ್ಧವನ್ನು ಘೋಷಿಸಿದನು. ಹಾಗೆ ಸೇನಾಧಿಪತ್ಯವನ್ನು ನಿನಗೆ ಕಟ್ಟಬೇಕೆಂಬ ತನ್ನ ಮನದ ಇಚ್ಛೆಯನ್ನು ಪ್ರಕಟಪಡಿಸಿದನು. ಆಗ ಭೀಷ್ಮನು ಹಾ ಕುರುಪಿತಾಮಹನೇನು ಹೇಳಿದನು? ಆ ಅಸೂಯೆಯಿಂದ ಅವನು ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತುಗಳಿಂದ ನಿನ್ನ ಸೇನಾಧಿಪತ್ಯದ ಆಸೆಯೆಲ್ಲವೂ ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನ ಸಂಗಡ ಹೋದೆಯಷ್ಟೇ. ತಂತ್ರಿಯಾದ ಕೃಷ್ಣನ ಮಾತುಗಳಿಗೆ ನೀನೆಲ್ಲಿ ಮರುಳಾಗುವು ಎಂಬುದೇ ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು, ಆದರೇನು ಮಾಡುವುದು? ಭೀಷ್ಮನ ಮಾತಿನಿಂದ ನಿನ್ನ ಆಸೆಯೆಲ್ಲವೂ ಭಂಗವಾಯಿತು. ಅದರಲ್ಲಿ ಈಗ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಓಹೋ, ಇದಕ್ಕೆಲ್ಲ ಕಾರಣನೂ ಆ ಭೀಷ್ಮ. ಆಗಲೇ ಎಷ್ಟು ಬಾರಿ ಹೇಳಿದ್ದನ್ನೇ ನೋಡು. ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನುಡಿಯಲು ನನಗೆ ಮನಸ್ಸಾಗುತ್ತಿಲ್ಲ, ಆದರೂ ಯತ್ನವಿಲ್ಲ. ಸೂತಕಲದಲ್ಲಿ ಹುಟ್ಟಿದವರಿಗೆ ರಾಜಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಿಯೇ ಕಾಡಿದೆ, ಧರೆಯನ್ನು ಬಿಸಿಟು ಗಾತಿಸಿದೆ. ವಿಧಿಯೇ ಕಾಡಿದೆ, ಧರೆಯನ್ನು ಬಿಸಿಟು ಗಾತಿಸಿದೆ. ವಿಧಿಯೇ ಕಾಡಿದೆ. ಬಾಳೆ ಕಣ್ಣೀರ ಕಥೆಯಾಗಿ ಕವಿದು, ಬಾಳೆ ಕಣ್ಣೀರ ಕಥೆಯಾಗಿ ಕವಿದು, ಅಂದನಂತಾದೆ ಮುಂದನರಿಯದೆ. ಅಂದನಂತಾದೆ ಮುಂದನರಿಯದೆ, ಜಾತಿಯ ಭೇದವು ಬಂಧಿಸಿದೆನ್ನ. ವಿಧಿಯೇ 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 ಜಾತಿಯ ಭೇದವು ಬಂಧಿಸಿದೆನ್ನ. ಜಾತಿಯ ಭೇದವು ಬಂಧಿಸಿದೆನ್ನ. ಮತಿಯನ್ನು ನೀಡೋ ಜಿಯ ಕೃಪೆ ಮಾಡಿ, ಮತಿಯನ್ನು ನೀಡೋ ಜಿಯ ಕೃಪೆ ಮಾಡಿ. ವಿಧಿಯೇ ಕಾಡಿದೆ, ಧರೆಯನ್ನ ಬಿಸಿಟು ಗಾತಿಸಿದೆ. ವಿಧಿಯೇ ಕಾಡಿದೆ, ವಿಧಿಯೇ ಶಕುನಿ, ವಿಧಾತನು ಮಾನವ ಜಾತಿಯ ಸದ್ಗುಣವೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನೆ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ಭಾವಿಸಿದ್ದರು.
ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನಮಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿರ್ಧರಿಸಿದೆ. ಆತ್ಮಶಕ್ತಿಯಿಂದಲೂ ಪ್ರಯತ್ನ ವಿಶೇಷದಿಂದಲೂ ದೈವ ಫಲದಿಂದಲೂ ಈ ಸಾಮ್ರಾಜ್ಯವು ನನಗೆ ದೊರೆಯಿತು. ಈಗ ನಾನು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈಗಲೂ ಈ ಜನ್ಮದ ದುಷ್ಟಭೂತಗಳು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಕಿತ್ತೊಗೆಯದೆ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸುವುದರ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರು ಈ ಕರ್ಣನ ಶಸ್ತ್ರಾಭ್ಯಾಸದ ಪ್ರಭಾವವನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಳು ಎದ್ದ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷೀಯವಾಗಿ ಅಪಮಾನಿತರಾಗಬೇಕೆಂಬ ಇಚ್ಛೆ ಇದ್ದರೆ ಶಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಯುದ್ಧ ಕ್ಷೇತ್ರದಲ್ಲಿ ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಯೋಚಿಸುತ್ತಿರುವಂತಿದೆ. ಆದ್ದರಿಂದ ನಾನು ಹೇಳಿದಂತೆ ಶಪಥ ಮಾಡು. ಶಕುನಿ, ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಆಳಿದೆ ನಂಬಿರು ಮಾತನಾಡುವ ಮೆರವಿ, ಭೀಷ್ಮ ದ್ರೋಣ ಕೃಪಾದಿಗಳು ಈ ಕರ್ಣನಿಗೆ ಸಾಟಿಯೇ. ಭೀಷ್ಮನ್ ಗತ ಪ್ರಾಣನಾದಿಲಯೋಳ್ ಬೀಳುವ ಮುನ್ನ ನೋಡೆನ್ನ ಶಪಥಂ ಕಾಲತಯ ಕುದಿಟೋ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ ಶಕುನಿ. ಇದೇ ನನ್ನ ಶಪಥ. ಶಪಥವೇನೋ ಪ್ರಾಣಸಕ? ಬಂದು ಎಷ್ಟು ಹೊತ್ತಾಯಿತು? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆನು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ಬರುವೆನು, ಆಗ ನೀ ತಿಳಿಯುವಂತೆ ನನ್ನ ಶಪಥವೇನೆಂಬುದನ್ನು. ನೆಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರರ ಮಧ್ಯ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿಯುವುದು? ಕರ್ಣ, 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 ಕರ್ಣ. ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನಿರ್ಧರಿಸಿ ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು. ಆದರೆ ಈ ದಿನ ಅವನ ರೀತಿಯೇ ಬೇರೆಯಾಗಿರುವುದಲ್ಲ. ಏನು ಸುಯೋಧನ, ಕರ್ಣನಿಗೆ ಸೇನಾಧಿಪತ್ಯದ ಪಟ್ಟವೇ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲ. ಇರಬಹುದು. ಆದರೆ ಅವನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟುವುದರಿಂದ ಅದೆಷ್ಟು ಜನರು ಅಪಮಾನಿತರಾಗುವುದೆಂಬುದನ್ನು ನೀನು ಯೋಚಿಸಿರುವೆಯ? ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಮುಂತಾದ ಉತ್ತಮ ವರ್ಣದ ಮಹಾರಥಿಕರಿರುವಾಗ ಸೂತಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೆಂದರೆ ಅವರೆಲ್ಲರಿಗೂ ಅಪಮಾನ ಮಾಡಿದಂತೆಲ್ಲವೇ? ಅಲ್ಲದೆ ಅಂತರಂಗದಲ್ಲಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳು. ಈ ವಿಚಾರವಾಗಿ ಅವರು ಮುನಿಸಿಕೊಂಡರೆ ನಷ್ಟ ಯಾರಿಗೆ? ಯುದ್ಧವು ಸನ್ನಿಹಿತವಾಗಿದೆ. ಆದ್ದರಿಂದ ಈ ದುರಾಲೋಚನೆಯನ್ನು ಬಿಟ್ಟು ಭೀಷ್ಮನನ್ನು ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಪ್ರಾರ್ಥಿಸು. ಹೆಚ್ಚಿನ ಸಮಯವಿಲ್ಲ, ನಡೆ. ಬಾವ, ನೀನು ಹೇಳಿದಂತೆಯೇ ಮಾಡುವೆನು. ಏನು ನನ್ನ ಸಂಗಡ ಬಾ. ನಡೆ ಸುಯೋಧನ, ನಡೆ ನಡೆ ನಡೆ. ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ,
ನಡೆ, ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ದುರ್ಯೋಧನ, ಏನು ಅರಿಯದೆ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ಬಿರುಗಾಳಿಯನ್ನೆಬ್ಬಿಸಿದೆಯಲ್ಲವೇ? ಅದು ನಿನ್ನ ಎಲ್ಲ ಶೌರ್ಯ ಪರಾಕ್ರಮ ಸಂಪತ್ತೈಶ್ವರ್ಯಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಮಾಡುತ್ತದೆ.